ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಮನೇಲಿ ಟಿಫನ್ಗೆ ಪಲಾವ್ ಇದೆ. ಸೊ ಪಲಾವ್ ತಿಂತಾಯಿದ್ದೀನಿ. ಇವತ್ತಿನ ವ್ಲಾಗ್ ಬಂದು ವೆಡ್ನಸ್ಡೇ ವ್ಲಾಗು. ಮಾರ್ನಿಂಗ್ 10:45. ನಾನು ಯೂಶಲಿ ಟಿಫನ್ ತಿಂದಾದಮೇಲೆ ನಾನು ಅಡುಗೆ ಮನೆಗೆ ಹೋಗಿ ಸಾಂಬಾರಿಗೆ ಏನಿದೆ ಅಂತ ನೋಡಿ ಸಾಂಬಾರಿಗೆ ರೆಡಿ ಮಾಡ್ತೀನಿ. ಅರವೆ ಸೊಪ್ಪಿದೆ, ಸೊ ಅದನ್ನು ನಾನು ಸಾಂಬಾರು ಮಾಡೋಣ ಅಂಥೇಳಿ ತೊಗೊಂಡಿದ್ದೀನಿ. ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದಾರೆ. ಅಮ್ಮ ಅದನ್ನು ಬಿಡಿಸ್ಕೊಟ್ಟಿದ್ರು ಹಿಂದಿನ ದಿವಸ. ಸೊ ಅದಕ್ಕೊಂದು ಬಾಣಲಿ ಹುಡುಕ್ತಾ ಇದ್ದೀನಿ ಸೊಪ್ಪನ್ನೆಲ್ಲ ಹಾಕಿ ತೊಳೆದಿಡೋದಕ್ಕೆ. ಅರವೆ ಸೊಪ್ಪಿನ ಜೊತೆಗೆ ನಾನಿವತ್ತು ಉಪ್ಸಾರು ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಅಬ್ಬಿ ಅಂತೂ ಆಚೆ ನಿಂತ್ಕೊಂಡಿದ್ದಾನೆ ಅಲ್ಲಿ. ಅವ್ನಿಗೆ ಹಾಗೆ ತಿನ್ನಿಸ್ಕೊಂಡು ನಾನು ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನೊಂದು 2-3 ಸಲ ವಾಶ್ ಮಾಡ್ತೀನಿ ಸೊಪ್ಪನ್ನು, ಯಾಕಂದರೆ ಎಷ್ಟು ವಾಶ್ ಮಾಡಿದ್ರು ಅದರಲ್ಲಿ ಒಂದು ಸ್ವಲ್ಪ ಮಣ್ಣು ಬರುತ್ತೆ ಕೆಳಗಡೆ. ಆದ್ದರಿಂದ 3 to 4 ಟೈಮ್ಸ್ ವಾಶ್ ಮಾಡ್ತೀನಿ. ನೋಡಿ, ಈ ರೀತಿ ವಾಶ್ ಮಾಡಿ ಬೇರೆದಕ್ಕೆ ಎತ್ತಿಟ್ಕೊಂಡು ಉಪ್ಸಾರು ತುಂಬ ಚೆನ್ನಾಗಾಗುತ್ತೆ. ಇದರಲ್ಲಿ ನಾನು ಅವರೆಬೇಳೆ ಮತ್ತು ತೊಗರಿಬೇಳೆ ಎರಡನ್ನೂ ಮಿಕ್ಸ್ ಮಾಡಿ ಕಾಳನ್ನು ಹಾಕಿ ಉಪ್ಸಾರು ಮಾಡ್ತೀನಿ. ಅದಕ್ಕೆ 1 ಟೊಮೆಟೊ, 4-5 ಹಸಿಮೆಣ್ಸಿನ್ಕಾಯಿ ಹಾಕಿ ಬೇಯಕ್ಕೆ ಹಾಕ್ತೀನಿ ಕುಕ್ಕರ್ಗೆ. ಅದು 1 ವಿಷಲ್ ಅಥವಾ 2 ವಿಷಲ್ ಹೊಡೆದ್ಮೇಲೆ ತೆಗಿತೀನಿ. ಸೊ ಬೇಳೆ ಸುಮಾರಾಗಿ ಬೇಯುತ್ತೆ, ಆದರೆ ಅವರೆಬೇಳೆ ತುಂಬ ಬೇಗ ಬೆಂದ್ಬಿಡುತ್ತೆ. ಅದಕ್ಕೆ 1 ವಿಷಲ್ಲು ಬೇಡ, ಅದು ಪಾತ್ರೆಯಲ್ಲೇ ಬೇಯಿಸಿದ್ರೆ ಸಾಕು. ಅವರೆಬೇಳೆನ ತುಂಬ ಬೇಗ ಬೆಂದೋಗುತ್ತೆ. ಸೊಪ್ಪನ್ನು ವಾಶ್ ಮಾಡಬೇಕು ಇನ್ನು 3 to 4 ಟೈಮ್ಸು. ನಾನು ಇಶ್ವಿಕನ್ನು ಬೆಳಿಗ್ಗೆನೇ ರೆಡಿ ಮಾಡಿ ಸ್ಕೂಲಿಗೆ ಬಿಟ್ಟು ಬಂದಿದ್ದೀನಿ. ಇನ್ನೇನು ಅವಳನ್ನು 11:45ಗೆ ಕರ್ಕೊಂಬರ್ಬೇಕು. ಅಷ್ಟೊತ್ತಿಗೆ ಸ್ವಲ್ಪ ಸಾಂಬಾರಿಗೆ ರೆಡಿ ಮಾಡಿಟ್ಟು ಹೋಗ್ತೀನಿ ನಾನು. ಸೊ ಇವಾಗ ಅವರೆಬೇಳೆ, ತೊಗರಿಬೇಳೆ, ಟೊಮೆಟೊ ಎಲ್ಲನೂ ಹಾಕಿ ಅದನ್ನು ಕೂಡ ವಾಶ್ ಮಾಡ್ಕೊಬೇಕಾಗತ್ತೆ. ಇದನ್ನು 1-2 ಸಲ ನಾನು ವಾಶ್ ಮಾಡ್ಕೊತೀನಿ. ನೋಡಿ, ಇದು ಅವರೆಬೇಳೆ ಮತ್ತು ತೊಗರಿಬೇಳೆ ಇಷ್ಟು ಹಾಕ್ಕೊಂಡಿದ್ದೀನಿ. ನಾನು ಆಲ್ರೆಡಿ 1 ಸಲ 2 ಸಲ ಹಾಕಿದ್ದೀನಿ ಅನಿಸುತ್ತೆ. ಉಪ್ಸಾರು ಕೂಡ ವ್ಲಾಗನ್ನು ಅಪ್ಡೇಟ್ ಮಾಡಿದ್ದೀನಿ. ಇದು ಡೈಲಿ ವ್ಲಾಗ್ ಆಗಿರೋದ್ರಿಂದ ಸಾಂಬಾರನ್ನ ಫುಲ್ಲು ಡೀಟೇಲಾಗಿ ನಾನು ತೋರಿಸ್ತಾ ಇಲ್ಲ. ಮಿಕ್ಕಿರೋ ಬೇಳೆಯನ್ನು ನಾನು ಡಬ್ಬಕ್ಕೆ ಹಾಕಿ ಎತ್ತಿಡ್ತಾಯಿದ್ದೀನಿ. ಸಾಂಬಾರಿಗೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೆ, ಸೊ ಇನ್ನು ಮಿಕ್ಕಿರೋದು ಎತ್ತಿಡ್ತಾಯಿದ್ದೀನಿ. ಸೊ ಆವಾಗಲೇ ತುಂಬ ಕ್ಲೌಡಿ ಆಗಿತ್ತು ಹೊರಗಡೆ ಎಲ್ಲ, ಸೊ ತುಂಬ ಡಾರ್ಕಾಗಿ ಬಂದಿದೆ. ಇವಾಗ ಒಂದು ಸ್ವಲ್ಪ ಬಿಸಿಲು ಬರ್ತಾ ಇದ್ದಂಗೆ ಬ್ರೈಟ್ನೆಸ್ ಕಾಣಿಸ್ತಾ ಇದೆ. ಸೊ ಇವತ್ತು ಹಾಫ್ ಕ್ಲೌಡಿ ಡೇ ಮತ್ತು ಹಾಫ್ ಸನ್ನಿ ಡೇ ಆಗಿದೆ ಇವತ್ತು. ಸೊ ಒಗ್ಗರಣೆಗೆ ಅಂತೇಳಿ ನಾನು 1 ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ. ಸೊಪ್ಪು ಮತ್ತು ಬೇಳೆ ಪಲ್ಯ ಮಾಡಬೇಕಲ್ವ ಉಪ್ಸಾರಿಂದು, ಅದಕ್ಕೆ 1 ಆನಿಯನ್ ತೊಗೊಂಡು ಸಣ್ಣದಾಗಿ ಹೆಚ್ಚಿಟ್ಕೊತಾ ಇದ್ದೀನಿ. ಅಬ್ಬಿ ಅಂತೂ ನಾನು ಹಿಂದೆನೇ ಓಡಾಡ್ತಾ ಇದ್ದಾನೆ ಎತ್ಕೊಳ್ಳಿ ಅಂತ. ಸೊ ಒಂದೊಂದು ಸಲ ಎತ್ಕೊಂಡು ಈ ದೋಸೆ ಗೀಸೆ ಅದೆಲ್ಲ ಹಾಕೋದಾಗಿದ್ರೆ ಎತ್ಕೊತೀನಿ. ಸೊ ಈರುಳ್ಳಿ ಕಟ್ ಮಾಡೋದು, ಈ ನೈಫ್ ಎಲ್ಲ ಇಟ್ಕೊಂಡಾಗ ಅವನು ಎತ್ಕೊಳ್ಳೋದಿಲ್ಲ, ಯಾಕಂದರೆ ಅವನು ಕೈ ಇಟ್ಬಿಡ್ತಾನೆ ಚಾಕು ಮೇಲೆ. ಅದಕ್ಕೇ ಒಂದು ಸ್ವಲ್ಪ ಹೊತ್ತು ಎತ್ಕೊಳ್ಳಿಲ್ಲ ಅಂದರೆ ಆಮೇಲೆ ಅವ್ನ ಪಾಡಿಗೆ ಅವ್ನು ಆಟಾಡೋಕೆ ಹೋಗ್ತಾನೆ, ಏನಾದರೂ ಆಟ ಸಾಮಾನು ತೊಗೊಂಡು. ಈಗ ಎಳ್ದಾಡ್ತಿದ್ದಾನೆ ಎತ್ಕೊಳ್ಳಿ ಅಂತ. ಸೊ ನಿಶ್ವಿಕಾ ಇದ್ರೆ ನಿಶ್ವಿಕನ ಜೊತೆ ಆಟ ಆಡ್ತಿರ್ತಾನೆ. ಇವತ್ತು ನಿಶ್ವಿಕನ ಸ್ಕೂಲಿಗೆ ಬಿಟ್ಟು ಬಂದಿದ್ದೀನಲ್ಲ, 11:45 ಮೇಲೆ ಬಂದಮೇಲೆ ಅಷ್ಟು ಆಟ ಮಾಡಲ್ಲ ಎತ್ಕೊ ಅಂತ. ಅವರಿಬ್ಬರು ಆಟ ಆಡ್ಕೊತಿರ್ತಾರೆ. ಸೊ ಒಂದು ಬಾಣಲಿಗೆ ಆಯಿಲು, ಸಾಸಿವೆ ಮತ್ತು ಈರುಳ್ಳಿ ಹಾಕಿ ಸೊಪ್ಪು ಬೇಳೆ ಹಾಕಿ ಒಂದು ಸ್ವಲ್ಪ ಸಾಲ್ಟ್ ಹಾಕಿ ಸೊಪ್ಪಿನ ಪಲ್ಯನ ರೆಡಿ ಮಾಡ್ಕೊಡ್ತಾಯಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿ ಕೂಡ ತುರ್ಕೊಬೇಕಾಗತ್ತೆ. ಈಗ ಒಂದು ಸ್ವಲ್ಪ ವೆಸಲ್ಸ್ ಇತ್ತು, ಪಾತ್ರೆಗಳು 1-2, ಸೊ ಅದನ್ನು ವಾಶ್ ಮಾಡಿ ಇಟ್ಕೊತೀನಿ. ಸೊ ಅಬ್ಬಿ ಅಂತ ಎಲ್ಲೂ ಕಾಣ್ತಿದೆ, ಎಲ್ಲೋ ಆ ಕಡೆ ಹೋಗಿದ್ದಾನೆ ಅನಿಸುತ್ತೆ ಟಿ ವಿ ಹತ್ರ. ಲೆವೆನ್ 45 ಅಷ್ಟೊತ್ತಿಗೆ ಅಥವಾ 12 o'clock ಒಳಗಡೆ
ಎಲ್ಲ ಕೆಲಸನೂ ಆಲ್ಮೋಸ್ಟ್ ಮುಗಿದ್ಬಿಟ್ಟಿರುತ್ತೆ. ಸೊ ಅಮ್ಮನೂ ನನಗೆ ಹೆಲ್ಪ್ ಮಾಡ್ತಾರೆ ಯೂಶ್ವಲಿ. ಸೊ ನಾನು ಪಾತ್ರೆ ತೊಳೆಯೋಕ್ಕೆ ಯೂಶ್ವಲಿ ವಿಮ್ ಯೂಸ್ ಮಾಡ್ತೀನಿ, ವಿಮ್ ಸೋಪ್ ಯೂಸ್ ಮಾಡ್ತೀನಿ. ಆದರೆ ನನಗೆ ಸಬೀನಾದಲ್ಲಿ ವಾಶ್ ಮಾಡೋದಕ್ಕೆ ಇಷ್ಟ, ಬಟ್ ವಿಮ್ ಸೋಪ್ನೇ ನಾನು ಯೂಸ್ ಮಾಡ್ತಾಯಿದ್ದೀನಿ. ಸಬೀನಾದಲ್ಲಿ ವಾಶ್ ಮಾಡಿದ್ರೆ ತುಂಬ ಹ್ಯಾಂಡ್ಸ್ ಎಲ್ಲ ಸಾಫ್ಟ್ ಆಗುತ್ತೆ ಅನಿಸುತ್ತೆ ನನಗೆ. ಆಮೇಲೆ ಆಯಿಲ್ ಕಂಟೆಂಟ್ ಏನೇ ಇದ್ದರೂ ಅದೆಲ್ಲ ಹೋಗುತ್ತೆ, ಬಟ್ ಇದರಲ್ಲೂ ಹೋಗುತ್ತೆ, ಬಟ್ ಕೈ ಒಂದೊಂದ್ಸಲ ಉರಿ ಆದಂಗೆ ಆಗುತ್ತೆ ನನಗೆ ವಿಮ್ ಸೋಪ್ ಯೂಸ್ ಮಾಡಿದ್ರೆ. ಸೊ ನನಗೆ ಸಬೀನಾನೇ ಇಷ್ಟ ಅದರಲ್ಲೇ ವಾಶ್ ಮಾಡೋಕ್ಕೆ. ಅದರಲ್ಲೇ ಪಾತ್ರೆ ಎಲ್ಲ ಚೆನ್ನಾಗಿ ವಾಶ್ ಮಾಡ್ಬೋದು ಸಬೀನಾ ಪುಡೀಲಿ. ಯೂಶ್ವಲಿ ಟಿಫನ್ ಆದಮೇಲೆ ಒಂದು ಸ್ವಲ್ಪ ಪಾತ್ರೆ ಬೀಳುತ್ತೆ ಅಷ್ಟೇ, ಅದು ಬಿಟ್ಟರೆ ಇನ್ನೇನಿರೋದಿಲ್ಲ. ಈಗ ಅಭ್ಯಂತ ಬರ್ತಾಯಿದ್ದಾನೆ ನೋಡಿ ಫೋನ್ ಹತ್ರಕ್ಕೆ. ಅವನು ಫೋನ್ ಸಿಕ್ಕಿದ್ರೆ ಆಫೇ ಮಾಡಿಬಿಡ್ತಾನೆ ಎತ್ಕೊಂಡು. ಸೊ ನಾನೀಗ ಸ್ಟವ್ ಹತ್ರನೇ ಇಟ್ಟೆ ಫೋನ್ನ. ಹೀಗೆ ನೋಡಿ ಸೊಪ್ಪಿಗೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಬೇಯಕ್ಕೆ ಇಡ್ತಾಯಿದ್ದೀನಿ ಉಪ್ಸಾರಿಗೆ. ಹಸಿಮೆಣ್ಸಿಕಾಯಿ ಒಂದು 4-5 ಹಾಕ್ತೀನಿ. ನಾನು ಮೆಣಸು ಹಾಕ್ತೀನಿ ಉಪ್ಸಾರಿಗೆ, ಮೆಣಸು, ಹುಣಸೆಹಣ್ಣು, ಜೀರಿಗೆ, ಕೊತ್ತಂಬರಿ, ಟೊಮೆಟೊ ಎಲ್ಲನೂ ತುಂಬ ಚೆನ್ನಾಗಾಗುತ್ತೆ. ಹುಣಸೆಹಣ್ಣು ಕೂಡ ಹಾಕ್ತೀನಿ. ಟೊಮೆಟೊ ಒಂದು ಹಾಕಿದ್ರೂ ಹುಣಸೆಹಣ್ಣು ಹಾಕ್ತೀನಿ ನಾನು ಇನ್ನೊಂದ್ಸಲಿ, ಹುಳಿಯಾಗಿ ಚೆನ್ನಾಗಿರುತ್ತೆ ಉಪ್ಸಾರು ಆವಾಗ. ಇವಾಗ ಶೆಲ್ಫೆಲ್ಲ ಕ್ಲೀನ್ ಮಾಡ್ಕೊತೀನಿ. ಸೊ ಕುಕ್ಕರ್ ಇಟ್ಟಿದ್ದೀನಿ ಇವಾಗ. ಸೊ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅದಕ್ಕೆ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿ. ಪಾಪುದು ವಾಟರ್ ಬಾಟಲ್ ಇತ್ತು, ಸೊ ಅದನ್ನು ವಾಶ್ ಮಾಡಿ ಅವನಿಗೆ ನೀರು ಹಾಕ್ಕೊಟ್ರೆ ಅದನ್ನು ನೀರು ಕುಡ್ಕೊಂಡು ಊಟ ಆಗಿದ ತಕ್ಷಣ ಒಂದು ಸ್ವಲ್ಪ ನೀರು ಕುಡ್ಕೊತಾನೆ. ಇವತ್ತೊಂದು ಪಲಾವ್ ಮಾಡಿದ್ರಿಂದ ಪಲಾವ್ ತಿನ್ನೋದಿಲ್ಲ ಅವನು, ಸ್ವಲ್ಪ ಖಾರ ಅಂತಾನೆ. ತುಪ್ಪ ಹಾಕಿ ತಿನ್ನಿಸ್ದೆ, ಒಂದು 2 ತುತ್ತು ತಿಂದ. ಗೋಧಿ ದೋಸೆ ಹಾಕ್ಕೊಟ್ಟಿದ್ದೆ ಅವನಿಗೆ, ಅದನ್ನು ಒಂದು ಸ್ವಲ್ಪ ತಿಂದಿದ್ದಾನೆ. ಇಲ್ಲ ಡ್ರೈ ಫ್ರೂಟ್ಸ್ ಕೊಡ್ತೀನಿ, ಆಮೇಲೆ ಅವನಿಗೆ ಬಾಟ್ಲಿಗೆ ನೀರು ಹಾಕ್ಕೊಟ್ಬಿಡ್ತೀನಿ. ನೀರು ಕುಡಿದು ಹಾಗೆ ಮಲ್ಕೋತಾನೆ ಅವ್ರ ಅಜ್ಜಿ ಹತ್ರ ಅಲ್ಲಿ. ಸೊ ಪಾತ್ರೆ ವಾಶ್ ಮಾಡಿದ್ದೆಲ್ಲ ಮುಗ್ದಿದೆ, ಇನ್ನೇನು ಶೆಲ್ಫ್ ಒರೆಸ್ಕೊಂಡ್ರೆ ಆಯಿತು ಅಡುಗೆ ಮನೆ ಕೆಲಸ ಎಲ್ಲ. ಇವತ್ತು ನಾನು ಡೈಲಿ ಪೂಜೆ ಮಾಡಿಬಿಡ್ತಿದ್ದೆ ಬೇಗ, ಬಟ್ ಇವತ್ತು ಬೇಗ ಪೂಜೆ ಮಾಡಲಿಲ್ಲ. ಯಾಕಂದರೆ ಕಸ ಗುಡಿಸಿ ನೆಲ ಒರೆಸಿದ್ಮೇಲೆ ಪೂಜೆ ಮಾಡೋಣ ಅಂದ್ಕೊಂಡು, ಲಾಸ್ಟಲ್ಲಿ ಪೂಜೆ ಮಾಡೋಣ ಅಂದ್ಕೊಂಡು ಇವತ್ತಿನ ಪೂಜೆ ಆಗಿಲ್ಲ. 11 o'clock ಆಗ್ತಾ ಬಂತು. ಸೊ ಇದೆಲ್ಲ ಒಂದು ಸ್ವಲ್ಪ ರೆಡಿ ಮಾಡಿಬಿಟ್ಟು ನಾನು ಪೂಜೆ ಮಾಡೋಕ್ಕೆ ಹೋಗ್ತೀನಿ. ಅಷ್ಟರಲ್ಲಿ ವಿಷಲ್ ಹೊಡೆದಿರುತ್ತೆ ಕುಕ್ಕರು. ಏನೇನು ರುಬ್ಬಕ್ಕೂ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಆನಂತರ ಸೊಪ್ಪನ್ನ ತೆಗೆದು ಪಲ್ಯ ಮಾಡಿಕೊಂಡು ಇದನ್ನು ರುಬ್ಬ ಹಾಕೋದು ಅಷ್ಟೇ. ಉಪ್ಸಾರು ತುಂಬ ಈಸಿ ಹಾಗೂ ಬೇಗನೆ ಆಗಿಬಿಡುತ್ತೆ. ಬಸ್ಸಾರು ಕೂಡ ಬೇಗ ಆಗುತ್ತೆ, ಆದರೆ ಉಪ್ಸಾರು ಅದಕ್ಕಿಂತ ತುಂಬ ಈಸಿ. ಹೀಗೆ ಒಂದು ಅರ್ಧ ರೆಡಿ ಮಾಡಿಬಿಟ್ಟು ನಾನು ಪೂಜೆ ಮಾಡೋದಕ್ಕೆ ಬಂದಿದ್ದೀನಿ. ರೋಸಸ್ ಇಡ್ತೀನಿ ನಾನು ಯೂಶ್ವಲಿ ದೇವ್ರಿಗೆಲ್ಲ ಯಾವಾಗ್ಲೂ. ಎಲ್ಲ ದೇವ್ರಿಗೂ ಒಂದೊಂದು ರೋಸಸ್ ಇಟ್ಬಿಟ್ಟು ಪೂಜೆ ಮಾಡ್ತೀನಿ. ಅದನ್ನು ಹೂವು ಇಡೋಕ್ಕಿಂತ ಮುಂಚೆ ಫಸ್ಟು ನಾನು ನೆಲನ ಬಟ್ಟೆಯಲ್ಲಿ ಒರೆಸ್ಕೊತೀನಿ, ಅದನ್ನು ವಿಡಿಯೋ ಮಾಡಿಲ್ಲ. ಸೊ ಟುಮಾರೋ, ನಾಳೆ ಅಥವಾ ಆಚೆ ನಾಡಿದ್ದು ಕ್ಲೀನ್ ಮಾಡೋದನ್ನು ಹಾಕ್ತೀನಿ. ಫಸ್ಟು ಒಂದು ಬಟ್ಟೆಯಲ್ಲಿ ನಾನು ಒರೆಸ್ಕೊಂಡ್ಬಿಡ್ತೀನಿ ದೇವ್ರ ಮನೇನ. ಆನಂತರ ಬಟ್ಟೆಗೆ ಒಂದು ಸ್ವಲ್ಪ ಲೈಸಾಲ್ ಹಾಕಿಬಿಟ್ಟು ನೀರಲ್ಲಿ ಇಂಟ್ಕೊಂಡು ಅದನ್ನು ಇನ್ನೊಂದು ಸಲ ಒರೆಸ್ಕೊತೀನಿ. ಸೊ 3 ಸಲ ಒರೆಸ್ಕೊತೀನಿ. ಆಮೇಲೆ ಹೊಸ್ಲು ಒಂದು ಸಲ ಒರೆಸ್ಕೊಂಡು ಕುಂಕುಮ ಇಟ್ಬಿಡ್ತೀನಿ. ಸೊ ಮಂಗಳವಾರ, ಶನಿವಾರ ವಾರದ ದಿನ ಅಂತ ಆದರೆ ಕುಂಕುಮ ಇಟ್ಟು, ಇದು ಕಡ್ಡಿ ಬರುತ್ತಲ್ಲ ಅದರಲ್ಲಿ ನಾನು ನಾಮದ ಕಡ್ಡಿಲಿಟ್ಟು ಆಮೇಲೆ ಅರಿಶಿನ ಕುಂಕುಮ ಇಡ್ತೀನಿ. ಬೇರೆ ದಿನ ಅಂತಂದರೆ ಮಾಮೂಲಿ ಕುಂಕುಮ ಮತ್ತು ಅರಿಶಿನ ಇಟ್ಟು ಹೂವು ಇಡ್ತೀನಿ. ಸೊ ಪೂಜೆ ಮಾಡಬೇಕಾದ್ರೆ ಅಭ್ಯಂತು ಬರ್ತಾನೆ ಮಧ್ಯದಲ್ಲಿ. ಇವತ್ತು ದೇವ್ರ ಮನೆಗೆ ಬಂದು ಬತ್ತಿನ ತೆಕ್ಕೊಂಡಿದ್ದ, ದೀಪ ಹಚ್ತೀವಲ್ಲ ಬತ್ತಿ, ಅದನ್ನು
ಸೊ ಬೇರೆ ಬತ್ತಿ ಹಾಕ್ತೆ ಇನ್ನೊಂದು. ನಾವು ಪೂಜೆ ಮಾಡಿದ ತಕ್ಷಣ ಒಂದು 5-10 ನಿಮಿಷಕ್ಕೆ ಬಾಗಿಲು ಹಾಕ್ಬಿಡ್ತೀನಿ ದೇವ್ರ ಮನೆಯದು. ಯಾಕಂದರೆ ಇವನು ಹುಡುಗರು ಇದ್ದರೆ ಹೋಗಿ ಬಂದು ದೇವ್ರ ಮನೆಗೆ ಹೋಗಿ ಬಂದು ಮಾಡ್ತಾರೆ, ಅದಕ್ಕೋಸ್ಕರ. ಈಗಲೂ ಏನೋ ತೊಗೊಂಡೋಗಿದ್ದಾನೆ ಅನಿಸುತ್ತೆ ದೇವ್ರ ಮನೆಯಿಂದ ಬತ್ತಿನ. ಸೊ ಅದು ಬೇರೆ ಬೇರೆ ಬತ್ತಿ ಹಾಕಿದ್ದೀನಿ. ಈಗ ಇನ್ನೇನು ದೀಪ ಹಚ್ಚಿ ಪೂಜೆ ಮಾಡಿಬಿಡ್ತೀನಿ. ಸೊ ಪೂಜೆ ಆಗುತ್ತೆ ಇವತ್ತಿಂದು. ವಾರದ ದಿನ ಅಂತೇಳಿದರೆ ನಾನು ಬೇಗನೆ ಪೂಜೆ ಮಾಡಿಬಿಡ್ತೀನಿ. ಇವತ್ತು ಗುರುವಾರ ಆಗಿರೋದ್ರಿಂದ ಸೊ ನಿಧಾನಕ್ಕೆ ನಾನು ಪೂಜೆ ಮಾಡ್ತಾಯಿದ್ದೀನಿ. ಅದು ಕಸ ಗುಡಿಸಿ ನೆಲ ಒರೆಸಿ ಎಲ್ಲ ಆದಮೇಲೆ ಜ್ಯೋತಿ ಒರೆಸಿ ಗುಡಿಸಿ ಎಲ್ಲ ಹೋಗಿದ್ದಾಳೆ. ಸೊ ಅವಳು ಕೂಡ ಹುಷಾರಿರಲಿಲ್ಲ ಇವತ್ತು. ಸೊ ಅದರಿಂದ ನಿಧಾನಕ್ಕೆ ಕೆಲಸನ ಮಾಡ್ತಾಯಿದ್ಲು. ಆಗಿದೆ ಎಲ್ಲ, ಕ್ಲೀನಿಂಗ್ ಎಲ್ಲ ಆಗಿದೆ, ಇನ್ನೇನು ಇಲ್ಲ ಕೆಲಸ. ಬಟ್ಟೆ ಮಡ್ಚೋದಷ್ಟೇ. ಅದರಲ್ಲೂ ಅಮ್ಮನೇ ಹೆಲ್ಪ್ ಮಾಡ್ತಾರೆ ಬಟ್ಟೆ ಮಡ್ಚೋದನ್ನೆಲ್ಲನೂ. ನೋಡಿ ಇವಾಗೆಲ್ಲ ರೋಸಸ್ ಎಲ್ಲ ಇಟ್ಟಿದ್ದೀನಿ. ಪೂಜೆ ಮಾಡಿ ಹನುಮಾನ್ ಚಾಲೀಸ ಓದಿ ನಾನು ಕರ್ಪೂರ ಬೆಳಗಿದ ಮೇಲೆ ಪೂಜೆ ಕಂಪ್ಲೀಟ್ ಮಾಡ್ತೀನಿ. ಸೊ ಅಭಿಯಂತ ಅಲ್ಲೂ ಕೂಡ ಬಂದಿದ್ದಾನೆ ತಿರ್ಗಾ ಬತ್ತಿ ತಗೊಳ್ಳೋಕ್ಕೆ ದೀಪದ್ದು. ಅದಕ್ಕೆ ಕಳಿಸ್ಬಿಟ್ಟೆ ಅವನ್ನ ಆಚೆಗೆ, ಅಲ್ಲಿ ಆಟ ಆಡ್ಕೊಳ್ಳಿ ಅಂತ. ಸೊ ದೀಪ ಇರುತ್ತಲ್ಲ, ಸೊ ಭಯ ಹುಡುಗರನ್ನ ದೇವ್ರ ಮನೆಯಲ್ಲಿ ನಿಂತ್ಕೊಳ್ಳೋದಕ್ಕೆ. ಅವನು ಸುಮ್ಮನೆ ಕೂಡ ನಿಂತ್ಕೊಳ್ಳೋದಿಲ್ಲ, ತುಂಬ ತೀಟೆ ಮಾಡ್ತಿರ್ತಾರೆ ಮಕ್ಕಳು. ಅದಕ್ಕೋಸ್ಕರ ನಾನು ಪೂಜೆ ಮಾಡಬೇಕಾದ್ರೆ ಒಂದು ಹನುಮಾನ್ ಚಾಲೀಸ ಓದಬೇಕಾದ್ರೆ ಅವನ ಹತ್ರ ಕೂರಿಸ್ಕೊಂಡು ಓದ್ತೀನಿ. ಇಲ್ಲ ಅಂತಂದರೆ ಓದೋದೆಲ್ಲ ಏನೂ ಇಲ್ಲ ಅಂತಂದರೆ ಅವತ್ತು ಆಚೆ ಕಳಿಸಿರ್ತೀನಿ. ಆ್ಯಸ್ ಯೂಶ್ವಲ್ ನಾನು ಅರಿಶಿನ ಹಚ್ಕೊಂಡು ಕುಂಕುಮ ಇಟ್ಕೊಂಡು ದೇವ್ರ ಪೂಜೆನ ಸ್ಟಾರ್ಟ್ ಮಾಡ್ತೀನಿ. ಅದೊಂದು ಹೂವು ಇಟ್ಟಿರ್ತೀನಿ ನಾನು ಬುಕ್ಕಿನ ಮೇಲೆ, ಹನುಮಾನ್ ಚಾಲೀಸ ಬುಕ್ ಮೇಲೆ. ಆ ಹೂವನ್ನ ನಾನು ಮುಡ್ಕೊಂಡು ದೇವ್ರ ಪೂಜೆ ಆ್ಯಸ್ ಯೂಶ್ವಲ್ ಸ್ಟಾರ್ಟ್ ಮಾಡ್ತೀನಿ, ಯಾವಾಗಲೂ ಇದೇ ರೀತಿ. ಸೊ ಇದು ಇವತ್ತಿನ ನನ್ನ ವ್ಲಾಗ್ ಆಗಿತ್ತು. ಈ ಪೂಜೆ ಆದ ನಂತರ ನಾನು ಸಾಂಬಾರನ್ನೆಲ್ಲ ಸಂಪೂರ್ಣವಾಗಿ ರೆಡಿ ಮಾಡಿಕೊಂಡು ಅನ್ನಕ್ಕೆ ಇಡ್ತೀನಿ. ಸೊ ಅವತ್ತಿಂದು ಲಂಚ್ ಮುಗಿಯುತ್ತೆ. ಥ್ಯಾಂಕ್ ಯು.